ಸಂಪ್ರದಾಯ, ಪರಂಪರೆ, ಆಚಾರ ವಿಚಾರಗಳ ಸಂದೇಶಗಳನ್ನು ನೀಡುವಂತಹ ಅಪರೂಪದ ಕಾರ್ಯಕ್ರಮ ಅಶ್ವವಾಣಿ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತಗಳನ್ನು ಕೋರ್ತಾ ಈ ದಿನ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥವರು ಪೂಜ್ಯ ಶ್ರೀ ಅಭಯಾನಂದ ಮಹಾರಾಜರು, ಅಧ್ಯಕ್ಷರು ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮ, ಯಲಹಂಕ, ಬೆಂಗಳೂರು. ಗುರುಗಳೇ, ತಮಗೆ ಪ್ರೀತಿಯ ಸ್ವಾಗತ. ಗುರುಗಳೇ, ಭಾರತ ದೇಶ ಅಂತ ಬಂದಾಗ ಸಾಧು ಸಂತರುಗಳಿಗೇನು ಕಡಿಮೆ ಇಲ್ಲ. ಅನೇಕ ಸಾಧು ಸಂತರುಗಳು ಈ ದೇಶಕ್ಕೆ, ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ, ವಿಚಾರಗಳನ್ನು ನೀಡ್ತಾ ಬಂದಿದ್ದಾರೆ. ಈ ಎಲ್ಲ ಕೊಡುಗೆಗಳು, ವಿಚಾರಗಳು ಇಂದಿನ ಸಮಾಜಕ್ಕೆ ಎಷ್ಟು ಪ್ರಸ್ತುತ, ಅದರಲ್ಲೂ ಮುಖ್ಯವಾಗಿ ಯುವಕರಿಗೆ ಅವರ ಸಂದೇಶಗಳು ಹೇಗೆ ಅನ್ವಯ ಆಗುತ್ತೆ ಅಂತ ತಾವು ಹೇಳ್ತೀರಾ ಗುರುಜಿ? ಬಹಳ ವಿಶೇಷ ಪ್ರಶ್ನೆ ಇದು. ಆದರೆ ಈ ಪ್ರಶ್ನೆಯನ್ನು ನಾನು ಸ್ವಲ್ಪ ಸರಳೀಕರಣಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸಹಸ್ರಾರು ಆಧ್ಯಾತ್ಮಿಕ ಸಾಧಕರು, ಸಿದ್ಧರು, ಯೋಗಿಗಳು, ತಪಸ್ವಿಗಳು ಬಂದರೂ ಅವರೆಲ್ಲರೂ ಕೂಡ ಸಂದೇಶವನ್ನು ಕೊಟ್ಟರು. ಅವರ ಜೀವನವೇ ಸಂದೇಶ ಆಗಿತ್ತು. ಅವರು ಬಹಳ ಅದ್ಭುತವಾದ ವಿಚಾರಧಾರೆಯನ್ನು ಕೊಟ್ಟರು ಅಂತ ಮೇಲ್ನೋಟಕ್ಕೆ ಕಂಡರು. ಅವರೆಲ್ಲರೂ ಸ್ಫೂರ್ತಿಯನ್ನು ಪಡೆದದ್ದು ನಮ್ಮ ಸನಾತನ ಶಾಶ್ವತ ಮೌಲ್ಯಗಳು, ಶ್ರುತಿ ಪ್ರಮಾಣ ಗ್ರಂಥಗಳಿಂದ. ಅಪೌರುಷೇಯ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಬಂದಂಥ ಉಪದೇಶವಲ್ಲ, ಶ್ರೇಷ್ಠವಾದ ಶ್ರುತಿ ಅಪೌರುಷೇಯ ಅಂತ ಕರೀತಾರೆ. ಉಪನಿಷತ್ತುಗಳನ್ನು, ವೇದಗಳನ್ನು, ಅಲ್ಲಿ ಬಂದಿರುವಂಥ ಆ ಸಂದೇಶವನ್ನೇ ಈ ಎಲ್ಲ ಮಹಾಪುರುಷರು ಪುನರುಚ್ಚರಿಸಿದರು ಮತ್ತು ಅದನ್ನೇ ತಮ್ಮ ಜೀವನದಲ್ಲಿ ಸಾಧನೆ, ಬೋಧನೆಯನ್ನಾಗಿ ಮತ್ತು ಅದನ್ನೇ ಮುಂದಿನ ಜನಾಂಗಕ್ಕೆ ವರ್ಗಾಯಿಸಿದರು ಅಂತ ಹೇಳ್ಬೋದು. ಅಂದರೆ ಸಹಸ್ರಾರು ಲಕ್ಷಾಂತರ ಸಾಧಕರು, ಸಿದ್ಧರು, ಯೋಗಿಗಳು ಬಂದರೂ ಸಂದೇಶವನ್ನು ಕೊಟ್ಟರು. ಅಂದರೆ ಅವರೆಲ್ಲರೂ ಪುನರುಚ್ಚರಿಸಿದ್ದು ಅದೇ ಸನಾತನ ಶಾಶ್ವತ ಶ್ರುತಿ ವಾಕ್ಯಗಳನ್ನೇ. ಆ ಶ್ರೇಷ್ಠ ಸಂದೇಶವನ್ನು ಅಪೌರುಷೇಯ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ಒಬ್ಬ ಲೇಖಕ ನಾನು ಬರೆದದ್ದು, ನಾನು ಕೊಟ್ಟದ್ದು ಅಂತ ಕ್ಲೇಮ್ ಮಾಡುವಂಥದ್ದಲ್ಲ. ಅದು ಎಲ್ಲಿಂದ ಬಂತು ಅಂದರೆ ಶಾಶ್ವತ ಮೌಲ್ಯಗಳು. ಹಿಂದೆ ಇತ್ತು, ಇಂದೂ ಇದೆ, ಮತ್ತು ಇಡೀ ಮಾನವ ಜನಾಂಗ ಮರೆತರೂ ಇರುತ್ತೆ ಅಂಥ ಮೋಸ್ಟ್ ಸೈಂಟಿಫಿಕ್, ವಂಡರ್ಫುಲ್, ರ್ಯಾಷನಲ್ ಟ್ರೂತ್ಸ್ ದಟ್ ವರ್ ಡಿಸ್ಕವರ್ಡ್ ಇನ್ ದ ಉಪನಿಷತ್ ಏಜ್. ಆಗಿನ ಕಾಲದಲ್ಲಿ ಒಬ್ಬೊಬ್ಬರು ಒಂದೊಂದು ಅದ್ಭುತವಾದ ಸಂದೇಶವನ್ನು ಒಬ್ಬ ವ್ಯಕ್ತಿಯಿಂದ ಬಂತು. ವ್ಯಾಸರು ವೇದಗಳನ್ನೆಲ್ಲವನ್ನು ವಿಭಾಗಿಸಿ ವ್ಯವಸ್ಥಿತವಾಗಿ 4 ವೇದಗಳನ್ನಾಗಿ ಮಾಡಿದರು ಅಂತಂದರೂ ಕೂಡ ಅವರು ಲೇಖಕರಲ್ಲ. ವ್ಯಾಸೋ ಉಚ್ಚಿಷ್ಟಂ ಜಗತ್ ಸರ್ವಂ ಅಂತ ವಾಕ್ಯ ಇದೆ. ಜಗತ್ತಿನಲ್ಲಿ ಬಂದಿರುವಂಥ ಎಲ್ಲ ಜ್ಞಾನ ರಾಶಿಯು ವ್ಯಾಸರಿಂದೇ ಬಂದಿದ್ದು ಅಂತ ಹೇಳ್ತಾರೆ. ವ್ಯಾಸರ ಆ ಥರ ಅಲ್ಲ, ಅವರು ಬರೀರಿಲ್ಲ, ಲೇಖಕರಲ್ಲ. ನಾನು ಲೇಖಕ ಅಂತ ಅವರು ಕ್ಲೇಮ್ ಮಾಡ್ಕೊಳ್ಳಿಲ್ಲ. ಅದನ್ನು ಅವರು ಏವಂ ಪರಂಪರಾ ಪ್ರಾಪ್ತಂ ವಿಮಂ ರಾಜರ್ಷಯೋ ವಿದುಹು, ರಾಜ ಮಹಾರಾಜರು ಅದಕ್ಕಿಂತ ಪುರಾತನ ಕಾಲದಿಂದ ಎಂದು ಸೂರ್ಯ ಹುಟ್ಟಿದನೋ, ಎಂದು ಭೂಮಿಯಲ್ಲಿ ನದಿಗಳು, ಪರ್ವತಗಳು, ಹಿಮಾಲಯ ಸೃಷ್ಟಿಯಾಯಿತು, ಎಂದು ಮಾನವ ಜನಾಂಗ ಈ ಭೂಮಿ ಮೇಲೆ ಬಂದು ಬದುಕೋದಕ್ಕೆ ಪ್ರಾರಂಭ ಆಯಿತು, ಅಂದಿನಿಂದ ಇರುವಂಥ ಸತ್ಯ ಅವರು ಸೃಷ್ಟಿಸಲಿಲ್ಲ, ಅವರು ಅದನ್ನು ಸಾಕ್ಷಾತ್ಕರಿಸಿಕೊಂಡರು, ಅವರು ಅದನ್ನು ದರ್ಶಿಸಿದರು. ಅವರಿಗೆ ದರ್ಶನ ಶಾಸ್ತ್ರಗಳಂತ ಕರೀದೋಕೆ 6 ಷಡ್ದರ್ಶನಗಳು. ಮಿರರ್, ನಮ್ಮನ್ನೇ ನಾವು ನೋಡ್ಕೊಳ್ಳೋದಕ್ಕಿರುವಂಥ 6 ದರ್ಶನಗಳು, ಷಡ್ದರ್ಶನ. ಆ ದರ್ಶನ ಶಾಸ್ತ್ರಗಳನ್ನೇ ಎಲ್ಲ ಸಂದೇಶಗಳ ಮೂಲ ಶಕ್ತಿ ಅಂತ ಹೇಳ್ತಾರೆ. ಆ ದರ್ಶನ ಶಾಸ್ತ್ರಗಳನ್ನು ಮತ್ತೊಮ್ಮೆ ಜನಾಂಗದಿಂದ ಬರುವಂಥ ಸಾಧಕರು, ಸಿದ್ಧರು ಅದರಿಂದ ಸ್ಫೂರ್ತಿ ಪಡೆದು ಮುಂದಿನ ಜನಾಂಗಕ್ಕೆ ವರ್ಗಾಯಿಸಿದರು. ಹಾಗಾದರೆ ಇವತ್ತಿನ ಯುವಕರು ಕೂಡ ಇಷ್ಟು ಸಹಸ್ರಾರು ಸಂತರು ಬೋಧಿಸಿದ ಆ ಸಂದೇಶವನ್ನು ಸ್ವೀಕರಿಸಬೇಕು ಅಂದರೆ ಏನರ್ಥ? ಅದೇ ದರ್ಶನ ಶಾಸ್ತ್ರ, ಉಪನಿಷತ್ ಶಾಸ್ತ್ರ, ಸನಾತನ ಶಾಶ್ವತ ಮೌಲ್ಯಗಳು, ಶಾಶ್ವತ ಅದ್ಭುತವಾದ ಶಕ್ತಿಯ ಸಂದೇಶ, ಆಧ್ಯಾತ್ಮಿಕ ಶಕ್ತಿಯ ಸಂದೇಶಗಳನ್ನೇ ಸ್ವೀಕರಿಸಿ ಅಂತ ಹೇಳಿದಾಗಾಯಿತು. 1000 ಜನರಿಂದ ಬಂದರೂ ಕೂಡ 100 ನಲ್ಲಿಗಳಿಂದ ನೀರು ಬರ್ತಾ ಇದೆ ಅಂತ ಭ್ರಮೆ ಇರ್ಬೋದು. ಆ 100 ನಲ್ಲಿಗಳು ಬರುವಂಥ ನೀರಿನ ಮೂಲ ಒಂದು ನದಿಯಾಗಿರುತ್ತೆ. ಯಾವುದೋ ಒಂದು ಮನೆಯ ಮೇಲಿನ ನೀರಿನ ಟ್ಯಾಂಕ್ ಇರುತ್ತೆ. ನೀರಿನ ಟ್ಯಾಂಕೇ ನೀರಿನ ಉಗಮ ಅಲ್ಲ.
ನದಿ ಎಲ್ಲಿ ಇರುತ್ತೆ, ನದಿಯು ನೀರಿನ ಉಗಮ ಅಲ್ಲ, ಅದಿನ್ನೆಲ್ಲೋ ಇರುತ್ತೆ. ಅಂದರೆ ನಮಗೆ ಗೋಚರವಾಗದ ಅವ್ಯಕ್ತ ಶಾಶ್ವತ ಶಕ್ತಿಯ ಆ ಮೌಲ್ಯಗಳನ್ನು, ನಿಧಿಯನ್ನು, ಜ್ಞಾನದ ಶಾಖೋಪಶಾಖೆಗಳನ್ನು ಋಷಿಗಳ ಮೂಲಕ ನಮ್ಮ ಬಂತು, ದ್ರಷ್ಟಾರರ ಮೂಲಕ ಅದು ದರ್ಶನಶಾಸ್ತ್ರಗಳಾಯಿತು, ಉಪನಿಷತ್ತುಗಳಾಯಿತು, ಶ್ರುತಿವಾಕ್ಯಗಳಾಯಿತು. ಅವುಗಳನ್ನೇ ನೆಚ್ಚಿ ಬದುಕಿ ಸಾಧಿಸಿ ತೋರಿಸಿದಂಥ ಸಹಸ್ರಾರು ಸಂತರು ಹೀಗೆ ಬದುಕಿದರೆ ಮಾನವ ಜನಾಂಗಕ್ಕೆ ಕಲ್ಯಾಣವಾಗತ್ತೆ, ಮಂಗಳವಾಗತ್ತೆ. ಹೀಗೆ ಬದುಕಬೇಕು ಅಂತ ತಾವು ಬದುಕಿ ಮುಂದಿನ ಜನಾಂಗಕ್ಕೆ ಈ ರೀತಿ ಬದುಕಿ ಅಂತ ಒಂದು ಸಂದೇಶ ಕೊಟ್ಟರು. ಹಾಗಾದರೆ ನಮ್ಮ ಯುವಕರು ಪಡಿಬೇಕಾದಂಥ ಸಂದೇಶ ಯಾವುದು ಅಂದರೆ ಅದೇ ಶಾಶ್ವತ ಮೂಲ ಶಕ್ತಿಯ ಸಂದೇಶ, ಉಪನಿಷತ್ ಸಂದೇಶ. ಗೋ ಬ್ಯಾಕ್ ಟು ಉಪನಿಷತ್. ಸ್ವಾಮಿ ವಿವೇಕಾನಂದರು ಹೇಳಿದರು, ಐ ಹ್ಯಾವ್ ಪ್ರೀಚ್ಡ್ ನಥಿಂಗ್ ಬಟ್ ಉಪನಿಷತ್ಸ್. ನನ್ನ ವಾಕ್ಯಗಳೆಲ್ಲ ನನ್ನ ವಾಕ್ಯಗಳಂತ ವಿವೇಕಾನಂದರು ಹೇಳ್ಕೊಳ್ಳಿಲ್ಲ, ರಾಮಕೃಷ್ಣ ಪರಮಹಂಸರು ಹೇಳ್ಕೊಳ್ಳಿಲ್ಲ, ನಾನೇ ಹೇಳ್ತಾ ಇದ್ದೇನೆ, ಇದು ನನ್ನ ಬೋಧನೆ ಅಂತ ಯಾರೂ ಹೇಳ್ಕೊಳ್ಳಿಲ್ಲ. ಶಂಕರಾಚಾರ್ಯರು ಕೂಡ ಇದು ನನ್ನ ಬೋಧನೆ ಅಂತ ಹೇಳ್ಕೊಳ್ಳಿಲ್ಲ, ವ್ಯಾಸರ ಹೇಳ್ಕೊಳ್ಳಿಲ್ಲ, ಇನ್ಯಾರು ಹೇಳ್ಕೊತಾರೆ? ಎಲ್ಲರೂ ಕೂಡ ಆ ಮೂಲ ಶಕ್ತಿಗೆ ಶರಣಾದವರು. ಅದು ಶಾಶ್ವತವಾದದ್ದು, ಸತ್ಯವಾದದ್ದು, ಸನಾತನವಾದದ್ದು. ಅದೇ ಧರ್ಮದ ಮೂಲ, ಗ್ರೇಟ್ ಸ್ಪಿರಿಚುವಲ್ ರಿಸರ್ವಾಯರ್. ಅಲ್ಲಿಂದ ನಾವು ಸ್ಫೂರ್ತಿ ಪಡಿಬೇಕಾಗಿದೆ. ಖಂಡಿತ. ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋಗೋದಕ್ಕಿಂತ ಮುಂಚೆ ತುಂಬ ಜನಕ್ಕೆ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ಆ ಭಾಷಣವನ್ನು ಮುಗಿಸಿ ಕೆಳಗಡೆ ಇಳಿದು ಬಂದ ತಕ್ಷಣ ಸಿಕ್ಕಾಪಟ್ಟೆ ಫೇಮಸ್ ಆದರು ಅಂಥೇಳಿ ನಾನು ಕೇಳ್ಪಟ್ಟಿದ್ದೇನೆ. ಅನೇಕರು ಅವ್ರವ್ರ ದೇಶಕ್ಕೆ ಕರ್ಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ದರು, ಕೆಲವರು ತಮ್ಮ ಮನೆಗಳಿಗೆ ಕರ್ಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ದರು. ಸುಮಾರು ವರ್ಷಗಳ ಕಾಲ ವಿದೇಶದಲ್ಲಿದ್ದಂತಹ ಸ್ವಾಮೀಜಿಯನ್ನು ಯಾರೋ ಕೇಳಿದಾಗ, ಸ್ವಾಮೀಜಿ 4 ವರ್ಷ ನೀವು ವಿದೇಶದಲ್ಲಿದ್ರಿ, ವಾಪಸ್ ಹೋಗ್ಬೇಕಿದ್ರೆ ಏನು ಅನ್ನಿಸ್ತಾ ಇದೆ ನಿಮ್ಮ ದರಿದ್ರ ಭಾರತದ ಬಗ್ಗೆ ಅಂತ ಕೇಳಿದಾಗ ಸ್ವಾಮೀಜಿ ಹೇಳ್ತಾರಂತೆ, ಏನಿಲ್ಲಪ್ಪ, ನಾನು ಭಾರತ ಬರಬೇಕಿದ್ರೆ ಭಾರತ ದೇಶ ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತು ನನ್ನ ಪಾಲಿಗೆ ಭಾರತವೇ ತೀರ್ಥಕ್ಷೇತ್ರ, ಅಷ್ಟು ಪವಿತ್ರ ಭೂಮಿ ಅಂತ ಹೇಳಿ. ಅಂದರೆ ತನ್ನ ಮೂಲವನ್ನು ಸ್ವಾಮೀಜಿ ಯಾವತ್ತೂ ಬಿಟ್ಕೊಡ್ಲಿಲ್ಲ. ಆದರೆ ಇವತ್ತಿನ ರಾಜಕಾರಣವನ್ನು ನೋಡೋಕೆ ಹೋದರೆ ನಾವು ಅನೇಕ ಜನರು ತಮ್ಮ ಮೂಲವನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾರೆ, ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ. ಎಲ್ಲ ಒಂದು ರೀತಿ ಸ್ವಾರ್ಥದಿಂದ ಕೂಡಿಬಿಟ್ಟಿದ್ಯಾ ಅನ್ನುವಂಥದ್ದು ಕೂಡ ಯೋಚನೆಗೆ ಬರುತ್ತೆ. ಏನು ಹೇಳ್ತೀರಾ ಗುರುಗಳೇ ಇವತ್ತಿನ ಈ ರಾಜಕೀಯ ವಿದ್ಯಮಾನಗಳ ಕುರಿತಂತೆ? ಇದು ಭಾರತ ತಪಸ್ವಿಗಳ ಜ್ಞಾನದ ನಾಡು. ದಿಸ್ ಈಸ್ ದ ಏನ್ಷಿಯಂಟ್ ರಿಲಿಜನ್, ಏನ್ಷಿಯಂಟ್ ಫಿಲಾಸಫಿ. ಶಾಶ್ವತವಾದಂಥ ನಾಡು, ಜ್ಞಾನದ ಬೀಡು. ಇದುವರೆಗೆ ನಾನು ಹೇಳಿದ್ನಲ್ಲ, ಆಧ್ಯಾತ್ಮಿಕ ಸಾಧರ ಸಿದ್ಧರ ಸಂತರ ಸಂಸ್ಕೃತಿಯ ಗಂಧ ಪಸರಿಸ್ತಾ ಇದೆ ಸರ್ವತ್ರ. ನಮ್ಮ ಗಾಳಿಯಲ್ಲಿದೆ ಅಧ್ಯಾತ್ಮ, ಇದರಲ್ಲಿ ಶಾಂತಿ ಇದೆ. ನಮ್ಮ ಭಾರತ ದೇಶದಲ್ಲಿ ಬೀಸುವ ಗಾಳಿಯಲ್ಲಿ ಶಾಂತಿಯ ಸಂದೇಶ ಇದೆ, ಅಮರತ್ವದ ಶಾಶ್ವತ ಅಮೃತ ಸಂದೇಶ ಇದೆ. ಇದು ಒಂದು ಕಡೆ, ಇದು ನಮ್ಮ ನಿಜವಾದ ಮೂಲ ಸ್ವರೂಪ. ಆದರೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಈ ರಾಜಕೀಯ, ಈ ಒಂದು ಸಿನಿಮಾ ಕ್ಷೇತ್ರ, ಈ ಒಂದು ಕ್ರಿಕೆಟು, ಈ ಒಂದು ಮೂವಿ ಇಂಡಸ್ಟ್ರಿ, ಈ ಒಂದು ರಾಜಕಾರಣ, ಈ ಮೂರೂ ಒಟ್ಟಿಗೆ ಸೇರಿ ನಮ್ಮ ಯುವಕರ ಮನಸ್ಸನ್ನು ಅಪಹರಿಸಿಕೊಂಡು ಭ್ರಾಂತಿಗೊಳಿಸಿಬಿಟ್ಟಿದೆ. ಮೇಲ್ನೋಟಕ್ಕೆ ಕಾಣುವಂಥ ಈ ಒಂದು ಮಾಯಾ ಲೋಕ ಇದೆಯಲ್ಲ, ಇದು ಆ್ಯಕ್ಚುಲಿ ನಮಗೆ ಸೇವೆಯ ಮತ್ತು ಸಮಾಜ ಕಟ್ಟುವಂಥ ಒಂದು ಮೂಲ ಶಕ್ತಿಗಳಿವು ಮೂರು. ಮೂವಿ ಇಂಡಸ್ಟ್ರಿ ಅದು ಎಷ್ಟು ಒಳ್ಳೆಯದನ್ನು ಪಸರಿಸ್ತಾ ಇದೆಯೋ ಗೊತ್ತಿಲ್ಲ, ಆದರೆ ಅದರಿಂದ ಸಾಕಷ್ಟು ಬರೀ ಭ್ರಾಂತಿ ಲೋಕವನ್ನೇ ಸೃಷ್ಟಿಸುವಂಥ ಮಾಯಾ ಪರದೆ ಆಗಿಬಿಟ್ಟಿದೆ. ಆದರೆ ಅದ್ಭುತವಾದ ಶಕ್ತಿವಂತರನ್ನಾಗಿ ಮಾಡುವಂಥ, ಎಜುಕೇಟ್ ಮಾಡುವಂಥ ಯುವ ಜನಾಂಗವನ್ನು ಸೃಷ್ಟಿಸುವಂಥ ಚಿತ್ರೀಕರಣ ಆಗಬೇಕಾಗಿತ್ತು. ಅದನ್ನು ಬಿಟ್ಟು ಭ್ರಾಂತಿಗೊಳಿಸುವಂಥ, ಮಾಂಸವು ಮಾಂಸದ ಆಕರ್ಷಣೆಗೆ ಒಳಗಾಗಿ ಬಲಿಯಾಗ್ತಾ ಇರುವಂಥ ಜನಾಂಗವನ್ನೇ ಸೃಷ್ಟಿಸ್ತಾ ಇದೆ. ಆದರೆ ಈ ರಾಜಕಾರಣ ಇನ್ನೊಂದು ರೀತಿಯಲ್ಲಿ, ಈ ರಾಜಕಾರಣ ಅನ್ನೋದು ಅದೊಂದು ದೊಡ್ಡ ಗೊಂದಲಗಳ ಗೋಪುರ ಹಾಕೋಗ್ಬಿಟ್ಟಿದೆ. ಆದರೆ ಮುಖ್ಯವಾದ ರಾಜಕಾರಣದ ಮುಖ್ಯ ಉದ್ದೇಶ ಮಾನವ ಜನಾಂಗದ ಸೇವೆ, ಸಮಗ್ರ ಮಾನವ ಜನಾಂಗವನ್ನು ಸದ್ಯದ ಪರಿಸ್ಥಿತಿಗಿಂತ ಮೇಲಕ್ಕೆತ್ತುವಂಥ ಒಂದು ಕಾರ್ಯ ಆಗಬೇಕಾಗಿತ್ತು. ಆದರೆ ಸ್ವಾರ್ಥ ಪ್ರೇರಿತವಾದಂಥ, ದುರ್ಬಲರಾದಂಥ, ಅತ್ಯಂತ ಸೀಮಿತ ಬುದ್ಧಿಯುಳ್ಳ ಸಂಕುಚಿತ ವ್ಯಕ್ತಿಗಳ ಕೈಯಲ್ಲಿ ರಾಜಕಾರಣ ಸಿಕ್ಕು ನಲಗ್ತಾ ಇದೆ. ಅದು ತಮ್ಮ ಸ್ವಂತ ವ್ಯಾಪಾರ ಉದ್ಯಮ ಆಗಿಬಿಟ್ಟಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಏನೂ ಯಾವುದಕ್ಕೂ ಯೋಗ್ಯ ಇಲ್ಲದೆ ಇರೋನು ರಾಜಕಾರಣಕ್ಕೆ ಹೋದರೆ ದೊಡ್ಡ ಮನುಷ್ಯನ ಥರ ಗಂಗಳಿಸ್ತಾ ಇದ್ದಾನೆ. ಆದರೆ ಜ್ಞಾನಿಗಳು, ಈ ದೇಶದ ನಿಜವಾದ ಮೇಧಾವಿಗಳು, ಅದ್ಭುತವಾದಂಥ ಕಲಾ ಉಪಾಸಕರು, ಶಿಕ್ಷಣ ಪ್ರೇಮಿಗಳು, ಆಧ್ಯಾತ್ಮಿಕ ಪ್ರವೃತ್ತಿ ವ್ಯಕ್ತಿಗಳು ಯಾರೂ ಕೂಡ ಈ ಮೂರು ಕ್ಷೇತ್ರಗಳಿಂದ ಭ್ರಾಂತರಾಗಿಲ್ಲ. ಈ ಸಿನಿಮಾ ಟಿಕೆಟ್ ತೊಗೊಳ್ಳೋದು, ರಾಜಕಾರಣಕ್ಕೆ MP ಟಿಕೆಟ್ ತೊಗೊಳ್ಳೋದು ಏನು ವ್ಯತ್ಯಾಸ ಅನಿಸಲ್ಲ ಅವರಿಗೆ. ಅದು ಮಕ್ಕಳ ಆಟಿಕೆ ಅಂತ ನೋಡ್ತಿರ್ತಾರೆ ಅವರು. ಜ್ಞಾನಿಗಳಿಗೆ ಇವ್ರದ್ದೆಲ್ಲ ಮಕ್ಕಳ ಆಟಿಕೆ ಅನಿಸುತ್ತೆ. ಆದರೆ ಸಾಮಾನ್ಯ ವ್ಯಕ್ತಿಗಳಿಗೆ
ಒಂದು ಎಲೆಕ್ಷನಲ್ಲಿ ದಿಗ್ವಿಜಯ ಸಾಧಿಸಿಬಿಟ್ರೆ ಹೌದು. ಜಗತ್ತನ್ನೇ ಗೆದ್ದಂತೆ ಅಂತ ಭ್ರಮಿಸ್ತಾ ಇದ್ದಾರೆ. ಹ್ಮ್. ಆದರೆ ಆ ಗೆಲುವು ಸೇವೆಗಾಗಿದೆ ಅನ್ನೋದನ್ನು ಅವ್ರು ಮರೆತು ಬಿಟ್ಟಿದ್ದಾರೆ. ಹೌದು. ಇಷ್ಟು ಜನರ ಗೆಲುವು ಅಂತ ಅಂದ್ಕೊಂಡಿದ್ದಾರೆ. ಅಷ್ಟು ಜನರ ಸೇವಕನಾಗಬೇಕಾಗಿತ್ತು ವ್ಯಕ್ತಿ. ಹ್ಮ್. ಅಷ್ಟು ಜನರು ಸೇವೆ ಮಾಡುವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಓಟ್ ಹಾಕೋದ್ರ ಮೂಲಕ. ಹೌದು. ಅದನ್ನು ಮರೆತುಬಿಟ್ಟ. ಅದು ವೈಭವದ ಒಂದು ಹಾರಾಟ ತೂರಾಟಗಳ ಒಂದು ದೊಡ್ಡ ಆಂದೋಲನವಾಗಿ ಪರಿವರ್ತನೆ ಆಗ್ತಾ ಇದೆ. ಹ್ಮ್. ಇದೊಂದು ವಿಷಾದಕರ. ನಮ್ಮ ನಿಜವಾದ ಯುವಕರು, ಸಾಧಕರು, ಹ್ಮ್. ಶ್ರೇಷ್ಠ ಮಟ್ಟದ ಸಾಧನೆ ಮಾಡುವಂಥ ಯುವಕರು ಈ 3 ಕ್ಷೇತ್ರಗಳಿಂದ ಎಚ್ಚರ ಇರಬೇಕು. ಹ್ಮ್. ಈ ಕ್ರಿಕೆಟ್ ಅನ್ನೋದು ಒಂದಷ್ಟು ಮಟ್ಟಿಗೆ ಅದು ನಮ್ಮನ್ನು ಬಲಿಷ್ಠಗೊಳಿಸಬೇಕಾಗಿತ್ತು. ಹೌದು. ಆದರೆ ಕ್ರಿಕೆಟನ್ನು ಆಡೋರಿಗಿಂತ ನೋಡುವರ ಸಂಖ್ಯೆ ಜಾಸ್ತಿ. ಹೌದು. ನೋಡೋರು ಎಲ್ಲರೂ ಬೊಜ್ಜು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಹೌದು. ಅದರಲ್ಲಿ ಅವ್ರಿಗೆ ಯಾವುದೇ ರೀತಿಯ ಶಾರೀರಿಕವಾದ ಶ್ರಮ ಇಲ್ಲ, ಕುತ್ಕೊಂಡು ಆರಾಮಾಗಿ ನೋಡ್ತಾರೆ. ಹ್ಮ್. ಆಯಿತು, ನೋಡಿ ಏನಾದರೂ ತಮ್ಮ ಬಾಡಿ ಫಿಟ್ನೆಸ್ ಮಾಡ್ಕೋತಾ ಇದ್ದಾರಾ, ತಮ್ಮ ಜೀವನದಲ್ಲಿ ತಾವು ಫಿಟ್ ಆಗಿರೋದಕ್ಕೆ ಏನಾದರೂ ಕ್ರಮ ಕೈಗೊಂಡಿದ್ದಾರಾ? ಹ್ಮ್. ನೋಡೋರು ಎಂದೂ ಕೂಡ ಬಲಿಷ್ಠರಾಗಲಿಲ್ಲ. ಆಡುವವರು ಕೂಡ 4 ಜನ, ನೋಡುವವರು 108 ಜನ. ಆದರೆ ಎಲ್ಲರನ್ನೂ ಭ್ರಾಂತಿಗೊಳಿಸಿ ಅಷ್ಟು ಸಮಯವನ್ನು ನಿರರ್ಥಕಗೊಳಿಸ್ತಾ ಇದೆ. ಈ ಮೂವಿ ಇಂಡಸ್ಟ್ರಿ ಇನ್ನೊಂದು ರೀತಿ ಭ್ರಾಂತಿಗೊಳಿಸ್ತಾ ಇದೆ. ರಾಜಕಾರಣ ಇನ್ನೊಂದಷ್ಟು ಜನರನ್ನು ಮತಿಹೀನರನ್ನಾಗಿ ಮಾಡ್ತಾ ಇದೆ. ಆದರೆ ಈ 3 ಕ್ಷೇತ್ರಗಳು ಬಹಳ ಒಳ್ಳೆಯ ಕ್ಷೇತ್ರಗಳು. ಅಲ್ಲಿ ಮೂರ್ಖರು ಸೇರಿಕೊಂಡು 3 ಕ್ಷೇತ್ರಗಳಿಗೆ ಕೆಟ್ಟ ಹೆಸರು ತಂದುಬಿಟ್ಟಿದ್ದಾರೆ. ಹ್ಮ್. ಅದರಲ್ಲೂ ಈ ಆಧ್ಯಾತ್ಮಿಕ ವ್ಯಕ್ತಿಗಳು ಕೂಡ ಅದರೊಳಗಡೆ ಸೇರಿಕೊಂಡು, ಇವರು ರಾಜಕೀಯ ವ್ಯಕ್ತಿಗಳು ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ಹೇಳೋಕ್ಕಾಗಲ್ಲ ಅಂತ ಡೌಟ್ ಬರುವಂಥ ರೀತಿಯಲ್ಲಿ ಈ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಸೇರಿಕೊಂಡು ಆಧ್ಯಾತ್ಮಿಕ ವ್ಯಕ್ತಿಗಳು ಕೂಡ ಭ್ರಷ್ಟರಾಗಿ ಹೋಗ್ಬಿಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಈ ಪ್ರಭಾವ ಬೀರ್ತಾ ಇದ್ದೇವೆ ಈ 3 ಕ್ಷೇತ್ರಗಳು. ಈ ಯುವಕರು ನಿಜವಾದ ಸಾಧಕರು, ಶ್ರೇಷ್ಠ ವ್ಯಕ್ತಿಗಳಾಗಬೇಕು ಮತ್ತು ಸಮಾಜ ಕಟ್ಟುವಂಥ ಸಾಮಾಜಿಕ ಸೇವಾ ಮನೋಭಾವದ ದೃಢ ಮನಸ್ಸಿನ ವ್ಯಕ್ತಿಗಳಾಗಬೇಕನ್ನೋರು ಈ 3 ಕ್ಷೇತ್ರಗಳ ಬಗ್ಗೆ ತಾವು ಬಹಳ ವಿಶೇಷವಾದ ರೀತಿಯಲ್ಲಿ ಅದರ ಇತಿಮಿತಿಗಳನ್ನು ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅವುಗಳ ಪಾತ್ರ ಎಷ್ಟು ಅನ್ನೋದನ್ನು ನಿರ್ಧರಿಸಬೇಕು. ಖಂಡಿತವಾಗಿ. ಒಂದು, ನಮ್ಮ ಸರ್ಕಾರಗಳು ಬೇರೆ ಬೇರೆ ರೀತಿಯಾದಂತಹ ಆಸೆ ಆಮಿಷಗಳನ್ನು ಬಡ ಜನರಿಗೆ ಒಡ್ಡಿ ಅವರಿಂದ ಓಟನ್ನು ಗಳಿಸ್ಕೊಳ್ಳುವಂಥದ್ದು ಒಂದಾದರೆ, ಇನ್ನು ವಿದ್ಯಾವಂತರು ಯುವಕರು ಅಂತೇನು ಕರಿತೀವಿ ಆ ಸಮಾಜದ ಜನಗಳು ಇವತ್ತು ಎಲೆಕ್ಷನ್ ಇದೆ ಅಂತಂದರೆ ಹೋಗಿ ವೋಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಹಾಗಿದ್ರೆ ಇನ್ನೇನು ಚುನಾವಣೆ ಹತ್ತಿರ ಬರ್ತಾ ಇದೆ, ಸಮಾಜಕ್ಕೆ ತಮ್ಮ ಸಂದೇಶ ಏನು ಗುರುಗಳೇ? ಇದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ಜಾತ್ರೆ. ಅದರಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು. ಯಾಕೆಂದರೆ ಹಿಂದಿನ ಕಾಲದಲ್ಲಿ ರಾಜನನ್ನು ಹೇಗೋ ಒಂದು ರೀತಿಯಲ್ಲಿ ನಾವು ಒಪ್ಕೊಂಡ್ಬಿಟ್ಟಿದ್ವಿ, ರಾಜಾಧಿಕಾರವನ್ನು, ಸಾರ್ವಭೌಮತ್ವವನ್ನು. ಇವತ್ತು ಅದು ಔಟ್ಡೇಟೆಡ್ ಕಾನ್ಸೆಪ್ಟ್. ಡೆಮೋಕ್ರಸಿ ನಮ್ಮ ಕೈಯಲ್ಲಿದೆ. 5 ವರ್ಷ ಪಶ್ಚಾತ್ತಾಪ ಪಡಬೇಕಾಗತ್ತೆ ನಾವು ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡದೇ ಇದ್ದರೆ. ಮೂರ್ಖನ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಅವನು ಮಾಡುವ 5 ವರ್ಷಗಳ ರಾದ್ಧಾಂತವನ್ನು ಅಸಹಾಯಕರಾಗಿ ನೋಡ್ಕೊಂಡು ಕೂತ್ಕೋಬೇಕಾಗತ್ತೆ ಪ್ರಜೆಗಳು. ಜವಾಬ್ದಾರಿಯುತ, ನಿಷ್ಠಾವಂತ, ಅಪ್ಪಟ, ಪ್ರಾಮಾಣಿಕ, ದೇಶಭಕ್ತ, ಯಾವ ಪಕ್ಷವಾದ್ರೇನು, ಯಾವ ಜಾತಿ ಆದ್ರೇನು, ಯಾವುದನ್ನು ಕೇರ್ ಮಾಡದೆ ನಿಜವಾದ ಶ್ರಮಜೀವಿಗೆ ಅಧಿಕಾರ ಕೊಡೋದು ಅಂದರೆ, ಇಷ್ಟು 1000 ಜನ, ಲಕ್ಷಾಂತರ ಜನ ಓಟ್ ಹಾಕ್ತಾರೆ ಅಂದರೆ ಅಷ್ಟು ವ್ಯಕ್ತಿಗಳಿಗೆ ಅವನು ಬದ್ಧನಾಗಿರಬೇಕಾಗತ್ತೆ, ಅವರ ಕಾರ್ಯಗಳಿಗೆ ಸೇವೆಗೆ ಬದ್ಧನಾಗಿರಬೇಕಾಗತ್ತೆ. ಅಂಥ ವ್ಯಕ್ತಿಗಳ ನಿಜವಾದ ವ್ಯಕ್ತಿ ಶ್ರಮಜೀವಿಗೆ ನಾವು ಅವನನ್ನು ಆಯ್ಕೆ ಮಾಡಬೇಕಾದಂಥ ಗುರುತರ ಜವಾಬ್ದಾರಿ ಪ್ರಜೆಗಳಿಗಿದೆ. ಅದರಿಂದ ತಪ್ಪಿಸ್ಕೊಳ್ಬಾರ್ದು ಯಾರು ಕೂಡ. ಖಂಡಿತವಾಗಿಯೂ. ಇವತ್ತಿನ ಯುವ ಸಮಾಜ ಹೇಗಾಗಿದೆ ಅಂತಂದರೆ, ಕೆಲವರಂತೂ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತಾ ಇದ್ದೇವೆ. ಆದರೆ ವಿದೇಶಿಗರು ಭಾರತಕ್ಕೆ ಬರ್ತಾರೆ, ಭಾರತದ ಅನೇಕ ಮಠಮಾನ್ಯಗಳಿಗೆ ಬರ್ತಾರೆ, ಅಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಭಾರತೀಯ ಯುವಕ ಯುವತಿಯರು ವಿದೇಶಿ ಸಂಸ್ಕೃತಿಗೆ ಮಾರು ಹೋಗ್ತಿದ್ದಾರೆ. ಏನನ್ಸುತ್ತೆ ನಮಗೆ? ಇದು ಜಸ್ಟ್ ಒಂಥರ ಬದಲಾವಣೆ, ಜಗತ್ತಿನ ನಿಯಮ. ಆದರೆ ಇದು ಮೇಲ್ನೋಟಕ್ಕೆ ನಾವು ಅಂದ್ಕೊಂಡಂಥದ್ದು ರೀತಿಯಲ್ಲಿ ಇಲ್ಲ. ಇದು ನಿಮಗೆ ಆಶ್ಚರ್ಯ ಅನಿಸ್ಬೋದು. ಅಂಕಿಅಂಶಗಳನ್ನು ನೀವು ತಗೊಂಡ್ರೆ ಹಿಂದೂಯಿಸಮ್ ನೌ ಈಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ರಿಲಿಜನ್, ಒನ್ ಆಫ್ ದ, ನಾಟ್ ಬಿಕಾಸ್ ಆಫ್ ಎನಿ ಅಟ್ರಾಕ್ಷನ್ ಆರ್ ಎನಿ ಎಕ್ಸ್ಟರ್ನಲ್ ಪವರ್ ಆರ್ ವಿತ್ ಎನಿ ಕೈಂಡ್ ಆಫ್ ಅಟ್ರಾಕ್ಷನ್. ಯಾವುದೇ ರೀತಿ ಆಶಾಮಿಷಗಳಿಂದ ಅಲ್ಲ. ಅದು ತನ್ನ ಶಕ್ತಿಯಿಂದ ಬೆಳೀತಾ ಇದೆ, ಎಲ್ಲರಿಗೂ ಬೇಕಾಗಿದೆ, ಅದಕ್ಕಾಗಿ ಅದು ಬೆಳವಣಿಗೆಯಲ್ಲಿದೆ. ಬೇಡವಾಗಿತ್ತಂದ್ರೆ ಅದು ಔಟ್ಡೇಟೆಡ್ ಕಾನ್ಸೆಪ್ಟಾಗಿ, ಮೂಢನಂಬಿಕೆಗಳಾಗಿ, ಮತ್ತೊಂದಾಗಿ ಇದನ್ನು ಯಾರೂ ಸ್ವೀಕರಿಸೋದಿಲ್ಲ. ಯೋಗ ಯಾರಿಗೆ ಬೇಡ? ಆಧ್ಯಾತ್ಮಿಕ ಉಪನಿಷತ್ತಿನ ಸಂದೇಶ ಯಾರಿಗೆ ಬೇಡ? ಭರತನಾಟ್ಯ ಅದ್ಭುತವಾದಂಥ ಕಲೆ ಯಾರಿಗೆ ಬೇಡ? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಯಾರಿಗೆ ಬೇಡ? ಕರ್ನಾಟಕ ಸಂಗೀತ, ಅದ್ಭುತವಾದಂಥ ನಮ್ಮ ಭಾರತೀಯ ವೇಷಭೂಷೆಗಳು, ಅಡಿಗೆಗಳು,
ಭಾಷೆಗಳು, ಆಚಾರಗಳು, ವಿಚಾರಗಳು ಯಾರಿಗೆ ಬೇಡ? ಜಗತ್ತನ್ನೇ ಬೆರಗುಗೊಳಿಸ್ತಾ ಇದೆ. ಅಂಥ ಅದ್ಭುತವಾದಂಥ ರಾಷ್ಟ್ರ ನಮ್ಮದು. ಹೊರಗಡೆಯ ಬೇರೆ 4 ರಾಷ್ಟ್ರಗಳನ್ನ ಸುತ್ಕೊಂಡು ಬಂದು ಭಾರತಕ್ಕೆ ಬಂದರೆ ಗೊತ್ತಾಗುತ್ತೆ. ನೀವು ಮೊದಲೇ ಹೇಳಿದ್ರಲ್ಲ, ಸ್ವಾಮಿ ವಿವೇಕಾನಂದರು 4-5-6 ವರ್ಷಗಳ ಪಾಶ್ಚಿಮಾತ್ಯ ದೇಶಗಳ ಸುತ್ತಾಟ ಒಡನಾಟದ ನಂತರ ಭಾರತಕ್ಕೆ ಬಂದಾಗ ಭಾರತ ತೀರ್ಥಕ್ಷೇತ್ರವಾಗಿ ಕಂಡಿತು ಅವರಿಗೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದರು, ಭಾರತೀಯ ಯುವಕರೆಲ್ಲರೂ ಕೂಡ ಒಂದು ಸ್ವಲ್ಪ ತಮ್ಮ ಕೂಪ ಮಂಡಕದಿಂದ ಹೊರಗೆ ಬರಬೇಕು ಅಂತಂದರೆ ಈ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ 4 ದೇಶವನ್ನು ಸುತ್ಕೊಂಡು ಬನ್ನಿ, ನಿಮ್ಮ ದೇಶ ಅಂತ ಏನಂತ ಅರ್ಥ ಆಗತ್ತೆ ಅಂತ ಹೇಳಿದರು. ಅದಕ್ಕೆ ನಮ್ಮ ದೇಶದ ಯುವಕರಿಗೆ ಒಂದು ಎಕ್ಸ್ಪೋಜರ್ ಸಿಕ್ಕಿದೆ. ಭಾಳಷ್ಟು ಜನ ಅಮೇರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ, ಇಂಗ್ಲೆಂಡಲ್ಲಿ, ಜರ್ಮನಿಯಲ್ಲಿ ಎಲ್ಲ ಕಡೆ ಹೋಗಿ ನಮ್ಮ ರಾಷ್ಟ್ರದ ಯುವಕರು ಹೋಗಿ ಅಲ್ಲಿ ಉದ್ಯೋಗಕ್ಕಾಗಿ ಹೋಗಿದ್ದಾರೆ. ಅಲ್ಲಿಗೆ ಹೋದ 4-5 ವರ್ಷದಲ್ಲೇ ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಧರ್ಮದ ಬಗ್ಗೆ ಅವರಿಗೆ ನಿಜವಾದ ಸ್ಪಷ್ಟ ಕಲ್ಪನೆ ಸಿಗುತ್ತೆ. ಅವ್ರು ನಿಜವಾದ ದೇಶಭಕ್ತರಾಗ್ತಾ ಇದ್ದಾರೆ. ಯಾರು ಇಲ್ಲೇ ಇದ್ದಾರಲ್ಲ, ಹೊರಗಡೆ ನೋಡದೆ, ಏನೂ ನೋಡದೆ, ಏನೂ ಸ್ವೀಕರಿಸದೆ ಅವರು ಮೂಢರಾಗೇ ಇದ್ದಾರೆ. ಅವರಿಗೆ ತಮ್ಮದರ ಶ್ರೇಷ್ಠತೆಯೂ ಗೊತ್ತಿಲ್ಲ, ಹೊರಗಡೆ ದೇಶದ ಸಂಸ್ಕೃತಿಯ ಬಗ್ಗೆನೂ ಗೊತ್ತಿಲ್ಲ. ತುಲನಾತ್ಮಕವಾಗಿ ನೋಡಬೇಕು. ಹಾಗಂತ ಪಾಶ್ಚಿಮಾತ್ಯ ದೇಶದ ಎಲ್ಲವೂ ಕೂಡ ತುಚ್ಛವಾಗಿದೆ ಅಂತಲ್ಲ. ಅಲ್ಲಿ ಶ್ರೇಷ್ಠವಾದ ಸಾಕಷ್ಟು ವಿಚಾರಗಳಿದೆ, ಸಂಸ್ಕೃತಿ ಇದೆ, ಅವರ ನಾಗರಿಕತೆ, ಅವರ ಅದ್ಭುತವಾದಂಥ ಸಮಾಜ ಕಟ್ಟುವಂಥ ಒಂದು ಕಟಿಬದ್ಧತೆ, ಅವುಗಳನ್ನೆಲ್ಲ ನಮ್ಮ ಯುವಕರು ಸ್ವೀಕರಿಸಬೇಕು. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದರು, ಬನ್ನಿ ನೋಡಿ ಬನ್ನಿ ಈ ದೇಶದಲ್ಲಿ ಸಂಘಟನೆ ಹೇಗಿದೆ. ಭಾರತೀಯರು 3 ಜನ ಭಾರತೀಯರು ಸೇರಿದರೆ 4 ಸಂಘಟನೆ ಮಾಡಿಬಿಡ್ತಾರೆ. ಅಷ್ಟು ನಾವು ಸಂಘಟಕರಲ್ಲ. ಇದನ್ನು ಕಲ್ತ್ಕೊ ಬನ್ನಿ ಈ ದೇಶದಿಂದ. ಈ ದೇಶದ ಸ್ತ್ರೀಯರು ಎಷ್ಟು ಅದ್ಭುತವಾದ ದೇವತೆಗಳ ಥರ ಇದ್ದಾರೆ. ನೋಡಿ ಬನ್ನಿ ಅವರನ್ನು, ಅವರು ಹೇಗೆ ಮುಕ್ತವಾಗಿ ಅದ್ಭುತವಾದ ರೀತಿಯಲ್ಲಿ ಇಡೀ ಶಿಕ್ಷಣದಲ್ಲಿ ಮುಂದುವರೆದಿದ್ದಾರೆ, ಎಲ್ಲದ ರೀತಿಯಲ್ಲಿ ಮುಂದುವರೆದಿದ್ದಾರೆ. ನಮ್ಮ ದೇಶದ ಮಹಿಳೆಯರು ಹಾಗಾಗಬೇಕು, ನಮ್ಮ ದೇಶದ ಯುವಕರು ಬಲಾಢ್ಯರಾಗಬೇಕು. ನಮ್ಮ ದೇಶದ ಯುವಕರು ಸಾಕಷ್ಟು ದೇಶವನ್ನು ಸುತ್ತಿ ಆ ದೇಶಗಳನ್ನೆಲ್ಲವನ್ನು ನೋಡಿ ನಮ್ಮ ದೇಶದ ಮಹಿಮೆಯನ್ನು ತಿಳ್ಕೊಂಡಾಗ ಗೊತ್ತಾಗತ್ತೆ. ಕಂಪ್ಯಾರಿಟಿವ್ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ ನಮ್ಮ ಶ್ರೇಷ್ಠತೆ. 4 ಜನರನ್ನು ನೋಡಿದಾಗ ನಾನೇನು ಅನ್ನೋದು ಗೊತ್ತಾಗುತ್ತೆ. ಹೇಗೋ 4 ದೇಶಗಳನ್ನು ನೋಡಿದಾಗ ನಮ್ಮ ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ಅದಕ್ಕಾಗಿ ಈ ರೀತಿಯಾದಂಥ ಮುಕ್ತವಾದ ವಾತಾವರಣ ಇತ್ತು ಅಂತ ಹೇಳಿದರೆ ನಮ್ಮ ದೇಶದ ಯುವಕರು ಮತ್ತೊಂದಕ್ಕೆ ಮಾರು ಹೋಗ್ತಾ ಇದ್ದಾರೆ ಅನ್ನೋದಕ್ಕಿಂತ ನಮ್ಮ ದೇಶದ ಅಷ್ಟೇ ಅಲ್ಲ, ಪಾಶ್ಚಿಮಾತ್ಯ ದೇಶದ ಇಂಗ್ಲೆಂಡ್, ರಷ್ಯಾದಲ್ಲಿರುವಂಥ ಹರೇ ರಾಮ ಹರೇ ಕೃಷ್ಣ ಮೂಮೆಂಟು, ರಾಮಕೃಷ್ಣ ಮೂಮೆಂಟು, ಚಿನ್ಮಯ ಮಿಷನ್ನು, ಆರ್ಷ ವಿದ್ಯಾಪೀಠದಿಂದ ಪ್ರಭಾವಿತರಾದಂಥ ಎಷ್ಟೊಂದು ಜನ ಭಾರತೀಯ ಸಂಸ್ಕೃತಿ, ಸಂಸ್ಕೃತ ಭಾಷೆ, ಉಪನಿಷತ್ತು, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದಾರೆ. ರಷ್ಯಾದಲ್ಲಿರುವ ಸ್ತ್ರೀಯರು ಭಾರತ ದೇಶದ ಭಾರತೀಯ ನಾರಿಯರ ಥರ ಡ್ರೆಸ್ ಹಾಕ್ಕೊಂಡು, ಅಪ್ಪಟ ಭಾರತೀಯ ಸ್ತ್ರೀ ಥರ ವೇಷಭೂಷಣ ಹಾಕ್ಕೊಂಡು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಯಾರು ಮಾರು ಹೋಗ್ತಾ ಇದ್ದಾರೆ? ನಮ್ಮ ದೇಶದ 4 ಜನ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪಾಪ್ ಸಂಸ್ಕೃತಿಗೆ ಮಾರು ಹೋಗ್ತಾ ಇದ್ದಾರೆ ಅಂದ ತಕ್ಷಣ ದೇಶ ಕೆಟ್ಟು ಹೋಗಿಲ್ಲ. ಅದು ಒಂದು ಸೆಕ್ಷನ್ ಇದ್ದೇ ಇರುತ್ತೆ. ಆದರೆ ಮೂಲತಃ ಭಾಳಷ್ಟು ಜನ ಭಾರತೀಯ ಯುವಕರು ಇವತ್ತು ಆಧ್ಯಾತ್ಮಿಕ ಮತ್ತು ಭಾಳ ರ್ಯಾಷನಲ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ವಿವೇಕಾನಂದರನ್ನು ಕೂಡ ಓದ್ತಾ ಇದ್ದಾರೆ. ನಿಜವಾದ ಧರ್ಮ ಮತ್ತು ಶಕ್ತಿಯನ್ನು ಗಳಿಸ್ಕೊತಾ ಇದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ. ನಾನಂತೂ ನಮ್ಮ ದೇಶದ ಯುವಕರ ಬಗ್ಗೆ ನಕಾರಾತ್ಮಕ ಧೋರಣೆಗಿಂತ ಅವರು ಸಾಕಷ್ಟು ರೀತಿಯಲ್ಲಿ ಸಕಾರಾತ್ಮಕವಾಗಿ ಈ ಹಿಂದೆಂದಿಗಿಂತ ಇವತ್ತು ಜಾಗೃತರಾಗ್ತಾ ಇದ್ದಾರಂತೆ ನನ್ನ ವೈಯಕ್ತಿಕ ಅನುಭವ. ಬೆಳೀತಾ ಇದ್ದಾರೆ, ಶ್ರೇಷ್ಠವಾದ ವಿಚಾರಗಳಿಂದ ಪ್ರಭಾವಿತರಾಗ್ತಾ ಇದ್ದಾರಂತನೇ ನನ್ನ ಅನುಭವ ಹೇಳ್ತಾ ಇದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಮರಳಿ ಮರಳಿ ತರುತ್ತಿದೆ ಅಂತ ಹೇಳಿ ಒಂದು ಅದ್ಭುತವಾದಂತಹ ಗೀತೆ. ಇವತ್ತು ಯುಗಾದಿಯನ್ನು ನಾವು ಭಾರತೀಯರು, ಮುಖ್ಯವಾಗಿ ಹಿಂದೂಗಳೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ. ಈ ಯುಗಾದಿಯ ಸಂದೇಶ ಏನು ಗುಳುಗಳೇ? ಭಾರತ ದೇಶದ ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು ನೋಡಿ ನೀವು, ಅದರಲ್ಲಿ ನಮ್ಮ ನಿತ್ಯ ನೂತನವಾಗಿ ಪ್ರತಿಯೊಂದು ಕ್ಷಣವನ್ನು ಸೆಲೆಬ್ರೇಟ್ ಮಾಡುವಂಥದ್ದನ್ನು ನಮ್ಮ ಸಂಸ್ಕೃತಿ ಸಾರಿ ಹೇಳುತ್ತೆ. ಒಂದು ಮುಕ್ತಾಯ, ಇನ್ನೊಂದು ಪ್ರಾರಂಭ. ನಾನು ಇಲ್ಲಿವರೆಗೆ ಇದನ್ನು ಬದುಕಿದೆ, ಈ ರೀತಿಯಾದ ಬದುಕಿದೆ, ಇನ್ನು ಮುಂದಿನ ಒಂದು ವರ್ಷವನ್ನು ನಾನು ಹೇಗೆ ಬದುಕಬೇಕು ಅನ್ನೋಂಥದ್ದು ಪಕ್ಕಾ ಪ್ಲ್ಯಾನ್. ಅದನ್ನೇ ಪಾಶ್ಚಿಮಾತ್ಯರು ಇನ್ನೊಂದು ರೀತಿಯಲ್ಲಿ ಆಚರಣೆ ಹೊಸ ವರ್ಷ ಅಂತಾರೆ, ನಾವು ಯುಗಾದಿ ಅಂತೇವೆ. ನಾವು ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ಒಂದು ಯುಗ ಕಳೆದ್ಬಿಟ್ಟಿವಾ? ಏನು ಕಳೆದಿಲ್ವಲ್ಲ. ಒಂದು ವರ್ಷವನ್ನೇ ಯುಗ ಅಂತ ಅಂದ್ಕೊಂಡಿದ್ದೇವೆ ನಾವು. ಹಾಗೆ ಬದುಕಬೇಕು, ಅಷ್ಟು ತೀವ್ರವಾದ ರೀತಿಯಲ್ಲಿ ಬದುಕಬೇಕು. ಒಂದು ಕ್ಷಣವನ್ನೇ ಒಂದು ದಿನವನ್ನಾಗಿ ನಾವು ಆಲೋಚನೆ ಮಾಡಿ ಬದುಕಬೇಕು. ಮನುಷ್ಯ ಬದುಕುವಂಥ ಒಂದು 100 ವರ್ಷ ಹೇಗೆ ಬದುಕಬೇಕು ಅನ್ನುವಂಥದ್ದು ಉಪನಿಷತ್ ಸಂದೇಶ ಇದೆ. ಈ ಯುಗಾದಿಯ ಸಾಂಕೇತಿಕ ಆಧ್ಯಾತ್ಮಿಕ ಅರ್ಥ ಭಾಳ ದೊಡ್ಡದಾಗಿದೆ. ಅದನ್ನು ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದರೆ ಇನ್ನೊಂದು ರೀತಿಯಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಅದನ್ನು ಪೌರಾಣಿಕ ಹಿನ್ನೆಲೆಯಲ್ಲಿ ಹೇಳೋದಕ್ಕಿಂತ ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇಲೆ ಅದನ್ನು ಅರ್ಥೈಸಿಕೊಂಡ್ರೆ ಬಹಳ ಒಳ್ಳೆಯದು. ಉಪನಿಷತ್ತಿನ ಸಂದೇಶ ಏನಿದೆ, ಕುರುವನ್ನೇವೇಹ ಕರ್ಮಾಣಿ ಜಿಜಿ ವಿಷೇಚ್ಛತಗುಂ ಸಮಾಹ. 100 ವರ್ಷಗಳ ಕಾಲ ಕರ್ಮ ಮಾಡುತ್ತಾ ತೀವ್ರವಾಗಿ ಹೇಗೆ ಬದುಕಬೇಕು ಅಂದರೆ ಅದ್ಭುತವಾದ ರೀತಿಯಲ್ಲಿ ಬದುಕಬೇಕು. ಈ ರೀತಿ ಬದುಕೋದ್ರಿಂದ ಮಾತ್ರ ಸಾರ್ಥಕವಾದ ರೀತಿಯಲ್ಲಿ ಬದುಕಬೇಕು. ಬದುಕದಂಗೆ ಆಗತ್ತೆ. ಯಾವ ರೀತಿ ಬದುಕಬೇಕು? ನ ಕರ್ಮ ಲಿಪ್ಯತೆ ನರೇಹೆ. ಯಾವುದೇ ಕರ್ಮದ ಅಂಟಿಕೊಳ್ಳದಂತೆ ಶ್ರೇಷ್ಠವಾದ ನಿರ್ಲಿಪ್ತ ಭಾವದಿಂದ 100 ವರ್ಷಗಳ ಕಾಲ ಅತಿ ಉತ್ಸಾಹದಿಂದ ಕಾರ್ಯಪ್ರವೃತ್ತನಾದರೂ ನಿರ್ಲಿಪ್ತನಾಗಿ ಬದುಕೋದನ್ನೇ ಹೇಗೆ ಅನ್ನೋ ಅಭ್ಯಾಸ ಮಾಡಬೇಕು ಅಂತ ಹೇಳುತ್ತೆ ಉಪನಿಷತ್ತು. ಯಾಕಂದರೆ ಇದು ನಾವು ಈ ಭೂಮಿ, ಈ ಮೇಲ್ನೋಟಕ್ಕೆ ಕಾಣುವ ಈ ಭೂಮಿ, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾ ಗೃಧ ಕಸ್ಯ ಸ್ವಿಧನಂ. ನಾನು ಈ ನೋಡ್ತಾ ಇರುವಂಥ ಈ ಪೃಥ್ವಿ, ಈ ಭೂಮಂಡಲ, ಇದು ಭಗವಂತನ ಮನೆ. ಈ ಭಗವಂತನ ಮನೆ ಅಂದಾಗ ಇದು ಭಗವಂತನಿಗೇ ಸೇರಿದ್ದು. ನನ್ನನ್ನು ಸೇರಿ, ನಿಮ್ಮನ್ನು ಸೇರಿ, ಸರ್ವರನ್ನು ಸೇರಿ. ಇಲ್ಲಿ ಪರಕೀಯರನ್ನೋರು ಯಾರೂ ಇಲ್ಲ. ಭಗವಂತನ ಮನೆಯಲ್ಲಿ ಬೇರೆದವರು ಅಂತೇನಿಲ್ಲ. ಅಲ್ಲಿರೋರೆಲ್ಲ ಅವನ ಸಂಬಂಧಪಟ್ಟಂಥ ವ್ಯಕ್ತಿಗಳೇ. ಹಾಗಾಗಿ ಅಂಥ ಒಂದು ಸಾರ್ಥಕವಾದ ರೀತಿಯಲ್ಲಿ ಈ ಹಬ್ಬ ಹರಿದಿನಗಳು, ಏಕಾದಶಿ ವ್ರತ, ನವರಾತ್ರಿ, ಶಿವರಾತ್ರಿ, ಈ ರೀತಿಯಾದಂಥ ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ, ಯುಗಾದಿ, ಇದನ್ನು ಒಂದೊಂದು ಸಾಂಕೇತಿಕವಾದ ರೀತಿಯಲ್ಲಿ ಅದನ್ನು ಬಾಳುವುದಕ್ಕೆ ನಮ್ಮ ಆಧ್ಯಾತ್ಮಿಕ ಮೌಲ್ಯಗಳನ್ನು ಸ್ಮರಣೆ ಮಾಡಿಕೊಳ್ಳುವಂಥ ಒಂದೊಂದು ವಿಶೇಷವಾದ ಉತ್ಸವಗಳನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಕಷ್ಟದ ಸುಖಗಳು ಬರ್ತವೆ, ಸಿಹಿ ಕಹಿ ಬರುತ್ತೆ, ಬೇವು ಬೆಲ್ಲ ಬರುತ್ತೆ. ಅವ ಎಲ್ಲವನ್ನು ಸಮಾನತೆಯಿಂದ ನಿರ್ಲಿಪ್ತವಾಗಿ ಸಂತೋಷಕರವಾಗಿ ಹಾಗಲಕಾಯಿ ತಿನ್ನಬೇಕಾದಂಥ ಸಂದರ್ಭ ಬರುತ್ತೆ, ಮಾವಿನ ಹಣ್ಣು ತಿನ್ನಬೇಕಾದಂಥ ಸಂದರ್ಭ ಬರುತ್ತೆ. ಅವನ್ನೆಲ್ಲವನ್ನು ಎರಡೂ ಅವಶ್ಯಕತೆ ಇದೆ. ಮಾವು ನಾಲಿಗೆಗೆ ಬೇಕಾಗಿದೆ, ಹಾಗಲಕಾಯಿಯೂ ಬೇಕಾಗಿದೆ, ಆರೋಗ್ಯಕ್ಕೆ ಎರಡೂ ಬೇಕಾಗಿದೆ. ಆದ್ದರಿಂದ ಎರಡನ್ನೂ ನಿರ್ಲಿಪ್ತ ಭಾವದಿಂದ ಸುಖ ದುಃಖವನ್ನು, ಕಷ್ಟ ಸುಖಗಳನ್ನು ಸಮಾನವಾದ ರೀತಿಯಲ್ಲಿ, ಅವೆರಡೂ ಕೂಡ ಸುಖ ಮತ್ತು ದುಃಖ ಅವೆರಡೂ ನಮಗೆ ಏನೂ ದೊಡ್ಡ ಪರಿಣಾಮ ವ್ಯತ್ಯಾಸ ಮಾಡಲ್ಲ. ಆದರೆ ಜೀವನದ ಗುರಿ ಜ್ಞಾನ ಮತ್ತು ಮುಕ್ತಿ ಮತ್ತು ಆನಂದ. ಸುಖ ದುಃಖಗಳು 1000 ಬರುತ್ತೆ, 1000 ಹೋಗುತ್ತೆ. ಆದರೆ ವ್ಯಕ್ತಿ ವಿಕಾಸವಾಗ್ತಾ ಹೋಗ್ತಿರ್ತಾನೆ, ಜ್ಞಾನಿ ಆಗ್ತಾ ಹೋಗ್ತಿರ್ತಾನೆ, ಪರಿಪೂರ್ಣನಾಗ್ತಾ ಹೋಗ್ತಿರ್ತಾನೆ. ಸುಖ ದುಃಖಗಳು ಅನ್ನುವಂಥ ಘಟನೆಗಳಷ್ಟೇ. ಆ ಘಟನೆಗಳು ಶಾಶ್ವತವಲ್ಲ. ಬೇವು ಶಾಶ್ವತವಲ್ಲ, ಹಾಗಲಕಾಯಿಯೂ ಶಾಶ್ವತವಲ್ಲ, ಬೆಲ್ಲವೂ ಶಾಶ್ವತವಲ್ಲ, ಯಾವ ಪದಾರ್ಥವೂ ಶಾಶ್ವತವಲ್ಲ. ಆದರೆ ಅದನ್ನು ಸ್ವೀಕರಿಸಾದ ಮೇಲೆ ವ್ಯಕ್ತಿಯ ಓಜಸ್ಸಾಗಿ, ತೇಜಸ್ಸಾಗಿ, ಶಕ್ತಿಯಾಗಿ ಪರಿವರ್ತನೆ ಆಗುತ್ತಲ್ಲ, ಅದು ಶಾಶ್ವತ. ಅಂಥ ಶಾಶ್ವತ ಶಕ್ತಿಯನ್ನು ನಾವು ಹೀರಿಕೊಳ್ಳುವಂಥ ಶಕ್ತಿಯ ಉಪಾಸಕರಾಗಬೇಕು ಅನ್ನುವಂಥ ಸಂದೇಶ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಗುರುಗಳೇ, ತಮ್ಮ ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮದಿಂದ ನಡೀತಾ ಇರುವಂತಹ ಚಟುವಟಿಕೆಗಳಾದರೂ ಏನು? ಯುವಕರಿಗೆ ಹಾಗೂ ಸಮಾಜಕ್ಕೆ ತಮ್ಮ ಆಶ್ರಮದಿಂದ ಯಾವ್ಯಾವ ರೀತಿಯ ಸೇವೆಗಳು, ಸೌಲಭ್ಯಗಳು ದೊರೀತಾ ಇದೆ? ಸ್ವಾಮಿ ವಿವೇಕಾನಂದರ ಸಂದೇಶ ಮುಖ್ಯವಾಗಿ ಬಲಾಢ್ಯ, ಬಲಿಷ್ಠ, ಶ್ರೇಷ್ಠ ಭಾರತದ ನಿರ್ಮಾಣ. ಆ ನಿಟ್ಟಿನಲ್ಲಿ ನಾವು ರಾಮಕೃಷ್ಣ ಆಶ್ರಮದ ಎಲ್ಲ ಚಟುವಟಿಕೆಗಳು ಒಂದೇ ರೀತಿ ಇರುತ್ತೆ. ಒಂದು ಶೈಕ್ಷಣಿಕವಾಗಿರುತ್ತೆ, ಸಾಮಾಜಿಕವಾಗಿರುತ್ತೆ, ಆಧ್ಯಾತ್ಮಿಕವಾಗಿರುತ್ತೆ. ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಆಗಿನ ಕಾಲದ ತುರ್ತು ಅವಶ್ಯಕತೆಗೆ ಸಂಬಂಧ ಚಟುವಟಿಕೆಗಳು ಇರುತ್ತೆ. ಇತ್ತೀಚೆಗೆ ಸ್ವಚ್ಛ ಭಾರತ ಆ ಅಭಿಯಾನವನ್ನು ರಾಮಕೃಷ್ಣ ಆಶ್ರಮದ ಹಲವಾರು ಶಾಖೆಗಳಲ್ಲಿ ಪ್ರಾರಂಭ ಮಾಡಿದ್ದನ್ನು ನೋಡಿದೆ. ಹೀಗೆ ಆಯಾ ಪ್ರದೇಶದ ಅವಶ್ಯಕತೆಗೆ ಅನುಗುಣವಾಗಿ ಆಯಾ ಕ್ಷೇತ್ರದಲ್ಲಿರುವಂಥ ರಾಮಕೃಷ್ಣ ಆಶ್ರಮದ ಚಟುವಟಿಕೆಗಳು ಅಲ್ಲಿಯ ಜನತೆಗೆ ಸ್ಪಂದಿಸುವಂಥ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದ್ದಾವೆ. ಅಲ್ಲಿ ಯುವಕರಿಗೆ ಏನಾದರೂ ಸ್ಫೂರ್ತಿ ಬೇಕಾಗಿತ್ತು ಅಂದರೆ ಶ್ರೇಷ್ಠ ಮಟ್ಟದ ವಿದ್ಯಾಭ್ಯಾಸಕ್ಕೆ ಯುವಕರಿಗೆ ಮೋಟಿವೇಶ್ನಲ್ ಆಸ್ಪೆಕ್ಟು ರಾಮಕೃಷ್ಣ ವಿವೇಕಾನಂದರ ಜೀವನದ ಮೂಲಕ ಹಲವಾರು ಭಾರತೀಯ ಶ್ರೇಷ್ಠ ಸಾಧಕರ ಜೀವನದಿಂದ ಹೇಗೆ ಯುವಕರನ್ನು ಸ್ಫೂರ್ತಿಗೊಳಿಸಿ ತಮ್ಮ ಶಕ್ತಿಯ ಬಗ್ಗೆ ತಾವೇ ನಂಬಿಕೆ ಇಟ್ಕೊಂಡು ಶ್ರೇಷ್ಠ ಸಾಧಕರಾಗಿ ಹೊರಹೊಮ್ಮೋದು ಹೇಗೆ ಅನ್ನುವಂಥ ವಿಷಯದಲ್ಲಿ ಸಾಕಷ್ಟು ತರಬೇತಿ ಕೇಂದ್ರಗಳು ಮತ್ತು ನಾವು ಕಾಲೇಜಿಗೆ ಹೋಗಿ ಕಾಲೇಜಿನ ಯುವಕರಿಗೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಆ ಕಾಲೇಜಿನ ಯುವಕರನ್ನು ಉದ್ದೇಶಿಸಿ ಮಾತನಾಡ್ತಾ ಅವರನ್ನು ಹುರಿದುಂಬಿಸುವಂಥ, ಶಕ್ತಿಗೊಳಿಸುವಂಥ, ಸ್ಫೂರ್ತಿಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಸುತ್ತಮುತ್ತ ಇರುವಂಥ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಸಾಧ್ಯವಾದಂಥ ಭಕ್ತರ ಅನುಕೂಲಸ್ಥ ಭಕ್ತರಿಂದ ಅನಾನುಕೂಲತೆಯಲ್ಲಿರುವಂಥ ವಿದ್ಯಾರ್ಥಿಗೆ ಆರ್ಥಿಕ ಸಹಾಯ ಮಾಡೋದಾಗ್ಬೋದು,
ಗುರುಕುಲದ ಶಿಕ್ಷಣ ಕ್ಷೇತ್ರಕ್ಕೆ ಗುರುಕುಲ ಮಾದರಿಯ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇರುವಂಥ ಸಾಕಷ್ಟು ಆಶ್ರಮದ ರಾಮಕೃಷ್ಣ ಆಶ್ರಮದ ಭಕ್ತರಿದ್ದಾರೆ. ಅವರಿಗೆಲ್ಲ ನಾವು ನೆರವಾಗಿ ಅವರಿಗೆ ಸ್ಫೂರ್ತಿಗೊಳಿಸಿ ಅವರಿಗೆ ಬೇಕಾಗುವಂಥ ಮಾರ್ಗದರ್ಶನ ಕೊಡುವಂಥದ್ದಾಗ್ಬೋದು. ಹೀಗೆ ಆಧ್ಯಾತ್ಮಿಕವಾಗಿ ಉಪನಿಷತ್ತಿನ ಸಂದೇಶವನ್ನು ಪ್ರಚಾರ ಮಾಡೋದು, ಪ್ರಸ್ಥಾನತ್ರಯ, ಭಗವದ್ಗೀತೆ, ಉಪನಿಷತ್ತು, ಬ್ರಹ್ಮಸೂತ್ರಗಳ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥದ್ದು, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣರು, ಶ್ರೀಮಾತೆ ಶಾರದಾದೇವಿಯವರ ಜೀವನ ಸಾಧನೆಗಳನ್ನು, ಅವರ ಅದ್ಭುತವಾದಂಥ ಅಲೌಕಿಕ ಆಧ್ಯಾತ್ಮಿಕ ವ್ಯಕ್ತಿತ್ವದ ಪರಿಚಯ ಮಾಡಿಕೊಡುವಂಥದ್ದು, ಈ ಎಲ್ಲ ಕಾರ್ಯಗಳನ್ನು ಹಲವಾರು ವರ್ಷಗಳಿಂದ ರಾಮಕೃಷ್ಣ ಮಿಷನ್ ಮಾಡ್ತಾ ಬಂದಿದೆ. ರಾಮಕೃಷ್ಣನ ಆಶ್ರಮದ ಸಾವಿರಾರು ಸ್ವಾಮೀಜಿಗಳು, ಅಸಂಖ್ಯಾತ ಭಕ್ತರು ಈ ಎಲ್ಲ ಕಾರ್ಯಗಳಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಜಗತ್ತಿನಾದ್ಯಂತ ಈ ರಾಮಕೃಷ್ಣ ವಿವೇಕಾನಂದರ ಈ ಚಟುವಟಿಕೆಗಳು ವಿವೇಕಾನಂದರಿಂದ ಸ್ಫೂರ್ತಿಗೊಂಡಂಥ ಶ್ರೇಷ್ಠ ವ್ಯಕ್ತಿಗಳೆಲ್ಲರ ಒಟ್ಟಿಗೆ ಸೇರಿ ಸಮಾಜದ ಉದ್ಧಾರಕ್ಕಾಗಿ, ರಾಷ್ಟ್ರ ನಿರ್ಮಾಣಕ್ಕಾಗಿ ಶ್ರೇಷ್ಠ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ಹಾಗೆ ನಮ್ಮ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಯಲಹಂಕದ ಮೂಲಕ ಕೂಡ ಕೆಲವಾರು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ಗುರುಗಳೇ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ತಮ್ಮ ಸಂದೇಶ ಏನು? ವೈಯಕ್ತಿಕವಾಗಿ ನನ್ನ ಸಂದೇಶ ಅನ್ನೋದಕ್ಕಿಂತ ಸ್ವಾಮಿ ವಿವೇಕಾನಂದರಿಂದ ಸ್ಫೂರ್ತಿಗೊಂಡಂಥ ವ್ಯಕ್ತಿ ನಾನು. ಸಮಾಜಕ್ಕಾಗಿಯೇ ನಮ್ಮ ಸಂಪೂರ್ಣ ಜೀವನ ಅದು ಮುಡಿಪಾಗಿದೆ. ಜೀವನ ಪರ್ಯಂತ, ಜೀವನದ ಕೊನೆ ಉಸಿರಿರುವವರೆಗೂ 4 ಜನರಿಗೆ ಒಳ್ಳೆಯ ಕಾರ್ಯ ಸಹಾಯಕವಾಗುವ ರೀತಿಯಲ್ಲಿ ಬದುಕೋದು, 4 ಜನರಿಗೆ ಸ್ಫೂರ್ತಿ ಕೊಡುವಂಥದ್ದು ಮತ್ತು ಆಧ್ಯಾತ್ಮಿಕವಾದ ರೀತಿಯಲ್ಲಿ ಸಾಕಷ್ಟು ಶ್ರೇಷ್ಠ ಮಟ್ಟದ ಸಾಧಕರಿಗೆ ಒಂದು ರೀತಿಯಾದಂಥ ಅವರ ಜೊತೆಗೆ ಆಧ್ಯಾತ್ಮಿಕ ಮಾರ್ಗದರ್ಶನ, ಅವರ ಜೊತೆಗಿನ ಆಧ್ಯಾತ್ಮಿಕ ಪಯಣ, ಎಲ್ಲ ಕಡೆ ಶ್ರೇಷ್ಠ ಮಟ್ಟದ ಮೌಲ್ಯಗಳನ್ನು ಪ್ರಸಾರ ಮಾಡ್ತಾ ಜೀವನ ಸಾರ್ಥಕ್ಯ ಮಾಡಿಕೊಳ್ಳುವಂಥ ಈ ಒಂದು ವಿಶಿಷ್ಟವಾದ ಪರಂಪರೆಯಲ್ಲಿ ನಾವು ಹುಟ್ಟಿದ್ದೇವಲ್ಲ, ಅದಕ್ಕಾಗಿ ಧನ್ಯತೆ ಅನಿಸುತ್ತೆ. ಈ ಶ್ರೇಷ್ಠ ಮೌಲ್ಯಗಳನ್ನು ನೆಚ್ಕೊಂಡಂಥ ಸಾವಿರಾರು ಅಸಂಖ್ಯಾತ ವ್ಯಕ್ತಿಗಳು ಈ ದೇಶವನ್ನು ಬೆಳಗಿದ್ದಾರೆ. ಅವರ ಸ್ಫೂರ್ತಿಯಿಂದ ಮುಂಬರುವಂಥ ಜನಾಂಗ ಕೂಡ ಸ್ಫೂರ್ತಿ ಪಡಿಬೇಕಾಗಿದೆ. ಆ ನಿಟ್ಟಿನಲ್ಲಿ ರಾಮಕೃಷ್ಣ ಆಶ್ರಮದ ಎಲ್ಲ ಶಾಖೋಪಶಾಖೆಗಳು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಹೀಗೆ ನಿರಂತರವಾಗಿ ಸೇವೆ, ಸಾರ್ಥಕತೆ, ಇದನ್ನು ಈ ಆದರ್ಶವನ್ನು ಇಟ್ಕೊಂಡು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸರ್ವೀಸ್ ಆ್ಯಂಡ್ ರಿನೌನ್ಸಿಯೇಷನ್ ಆರ್ ದ ಟ್ವಿನ್ ಐಡಿಯಲ್ಸ್ ಫಾರ್ ಅವರ್ ಸೊಸೈಟಿ. ಇಂಟೆನ್ಸಿಫೈ ಹರ್ ಇನ್ ದೋಸ್ 2 ಚಾನಲ್ಸ್, ದ ರೆಸ್ಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ಸೇವೆ ಮತ್ತು ಆ ಅದ್ಭುತ ಸರ್ವಿಸ್, ತ್ಯಾಗ ಮತ್ತು ಸೇವೆಗಳು ಅನ್ನುವಂಥ ಈ ಅವಳಿ ಆದರ್ಶಗಳಲ್ಲಿ ನಮ್ಮ ಜೀವನವನ್ನು ವಿನಿಯೋಗಿಸಿಕೊಳ್ಳಬೇಕಾಗಿದೆ. ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾಗಿದೆ. ಸೇವೆ ಅನ್ನುವಂಥ ಈ ಅದ್ಭುತವಾದ ಸೇವೆ ಅಂದರೆ ನಾವು ಇನ್ನೊಬ್ಬರಿಗೆ ಯಾವ ರೀತಿ ಸೇವೆ ಮಾಡೋದು ಅಂದರೆ, ಸೇವೆ ಅನ್ನೋದಕ್ಕಿಂತ ನಾವು ಸೇವೆ ಅನ್ನುವ ಆ ಪದವು ಭಾಳ ದೊಡ್ಡದಾಯಿತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅದು ನಮ್ಮ ಮುಕ್ತಿಗೆ ಹತ್ತಿರವಾದ ಪದ ಅಂತ ಹೇಳ್ತಾರೆ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದೇವೆ ಅನ್ನೋ ಭಾವನೆ ಬರ್ಬೋದು, ಸಹಾಯ ಅಲ್ಲ, ನಮಗೆ ನಾವೇ ಸಹಾಯ ಮಾಡ್ಕೋತಾ ಇದ್ದೇವೆ. ಇನ್ನೊಬ್ಬರಿಗೆ ಸಹಾಯ ಅನ್ನೋದಕ್ಕಿಂತ ನಮಗೆ ನಾವೇ ಸಹಾಯ ಮಾಡ್ತಾ ಇದ್ದೇವೆ. ದೇಶ ಸೇವೆ ಅನ್ನೋದಕ್ಕಿಂತ ನಮ್ಮ ಉದ್ಧಾರಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ನನ್ನ ಸ್ವಂತ ವೈಯಕ್ತಿಕ ಮುಕ್ತಿ ಮತ್ತು ಸಮಾಜದ ಉದ್ಧಾರ ಇವೆರಡೂ ಏಕಕಾಲದಲ್ಲಿ ನಡಿಬೇಕು. ಮತ್ತು ಕೊನೆಗೆ ಅವು ಎರಡೂ ಬೇರೆ ಬೇರೆ ಅನ್ನುವಂತೆ ಕಂಡರೂ ಅವು ಎರಡೂ ಬೇರೆ ಅಲ್ಲ. ನನ್ನ ವೈಯಕ್ತಿಕ ಮುಕ್ತಿ ಮತ್ತು ಸಮಾಜದ ಉನ್ನತಿ ಎರಡೂ ಬೇರೆ ಬೇರೆಯಾಗಿ ಕಾಣುವುದಿಲ್ಲ. ಒಂದು ಹಂತದಲ್ಲಿ ಮೇಲ್ನೋಟಕ್ಕೆ ಬೇರೆ ಬೇರೆ ಅಂತೆ ಕಂಡರೂ ಅದು ವೈಯಕ್ತಿಕ ಮುಕ್ತಿಯಲ್ಲಿ ಸಮಾಜದ ಒಂದು ಉನ್ನತಿಯು ಅಡಗಿದೆ. ಸಮಾಜದ ಉನ್ನತಿಯಲ್ಲಿ ನಮ್ಮ ಜೀವನವೂ ಸಾರ್ಥಕವಾಗಬೇಕಾಗಿದೆ. ಈ ಅವಳಿ ಆದರ್ಶಗಳ ಅಡಿಯಲ್ಲಿ ನಮ್ಮ ಜೀವನವನ್ನು ನಡೆಸುವಂಥ ಪ್ರಯತ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಜೀವನ ಸಾಗ್ತಾ ಇದೆ, ಅದು ಸಾಕಷ್ಟು ಜನರಿಗೆ ತಲುಪ್ತಾ ಇದೆ ಅನ್ನುವಂಥ ಸಂತೋಷ ನನಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗೆ ಅನೇಕ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದೀರಾ. ತಮಗೂ ಹಾಗೂ ನಮ್ಮ ಅಶ್ವವೇಗದ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹೊಸ ಸಂವತ್ಸರದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ತಮಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಎಲ್ಲ ವಿಚಾರಗಳನ್ನು ಕೇಳ್ತಾ ಇದ್ರೆ ಸ್ವಾಮಿ ವಿವೇಕಾನಂದರ ಮತ್ತೊಂದು ಫೇಮಸ್ ಮಾತು ನೆನಪಾಗ್ತಾ ಇದೆ. ಕಬ್ಬಿಣದಂಥ ಮಾಂಸಖಂಡ ಇರಬೇಕು, ಉಕ್ಕಿನಂಥ ನರಮಂಡಳ ಇರಬೇಕು, ಮನಸ್ಸಿನ ಶಕ್ತಿ, ವಿಲ್ ಪವರ್ ಹೆಂಗಿರಬೇಕು ಅಂತಂದರೆ, ನೋಡು ಗುಡ್ಡ ಅಂತಂದರೆ ನೋಡಬಾರ್ದಂತೆ, ಒಡೆದು ಪುಡಿ ಮಾಡಿ ತಂದ್ಕೊಡ್ಬೇಕಾ ಸ್ವಾಮೀಜಿ ಅಂತ ಕೇಳಬೇಕಂತೆ. ಆ ಥರದ ಯುವಕರನ್ನ ಸ್ವಾಮಿ ವಿವೇಕಾನಂದರು ಕೇಳಿದರು. ಆ ಥರದ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ